ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಿಸಿಬೇಳೆ ಬಾತ್ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ನಾನಿಲ್ಲಿ ಗುಂಟೂರು ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 1 ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಸೇರಿ ಒಂದು 300 ಗ್ರಾಮ್ಸ್ ಆಗುತ್ತೆ. ಸೊ ಅದೇ ಪ್ರಮಾಣದಲ್ಲಿ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಆಮೇಲೆ ಸಾಸಿವೆ ಒಂದು 3 ಟೇಬಲ್ ಸ್ಪೂನ್ ಇದೆ. 2.5 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಸೊ ಸಾಸಿವೆ ಎಷ್ಟು ತೊಗೊಳ್ತೀವೋ ಅದು ಅರ್ಧದಷ್ಟು ಜೀರಿಗೆ ಆಮೇಲೆ ಮೆಣಸು ತೊಗೊಬೇಕಾಗುತ್ತೆ. ಸೊ ಜೀರಿಗೆ 1.5 ಟೇಬಲ್ ಸ್ಪೂನ್ ಇದೆ. ಆಮೇಲೆ ಮೆಣಸು 1.5 ಟೇಬಲ್ ಸ್ಪೂನ್ ಇದೆ. ಸೊ ಚಕ್ಕೆ ಸ್ವಲ್ಪ ಜಾಸ್ತಿ ತೊಗೊಬೇಕಾಗುತ್ತೆ. ಆಮೇಲೆ ಲವಂಗ ಚಕ್ಕೆಗಿನ್ನ ಕಮ್ಮಿ ಇರುತ್ತೆ. ಸ್ವಲ್ಪ ಅರಿಶಿನ, ಇಂಗು, ಒಂದು ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು. ಸೊ ಇದನ್ನು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಅಗಲವಾಗಿರೋ ಪಾತ್ರೆನ ಸ್ಟವ್ ಮೇಲೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆದಮೇಲೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಸೊ ಪಾತ್ರೆ ಬಿಸಿಯಾಗಿದೆ, ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಇದರಲ್ಲಿ 2 ಇದೆ, ಗುಂಟೂರು ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ. ಸೊ ಗುಂಟೂರು ಖಾರ ಬರುತ್ತೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಕೊಡುತ್ತೆ. ಸೊ ಇದು ಚೆನ್ನಾಗಿ ಗರಿ ಆಗೋ ತನಕ ನಿಧಾನ ಒಂದು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಬೇಕು. ಸೊ ಇದು ಒಂದು 2-3 ನಿಮಿಷ ಆಗಿದೆ. ಸೊ ಇದು ಒಳ್ಳೆ ಘಮ ಬರ್ತಾ ಉಂಟು. ಸೊ ಇವಾಗ ಇದನ್ನು ಒಂದು ಬೇರೆ ಪ್ಲೇಟ್ ಅಥವಾ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಟೀ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸೊ ಈಗ ಅದು ಬಿಸಿಯಾಗಿದೆ. ಧನಿಯಾ ಕಾಳು, ಕೊತ್ತಂಬರಿ ಬೀಜನ ಅದೇ ಥರ ಹುರ್ಕೊಳ್ಳೋಣ. ಸೊ ಇದು ಒಳ್ಳೆ ಚೆನ್ನಾಗಿ ಹದವಾಗಿ ಹುರಿಬೇಕು. ನೋಡಿ, ಇದೊಂದು 3-4 ನಿಮಿಷ ಆಗಿದೆ. ಸೊ ಇಷ್ಟು ಸಾಕು, ಒಳ್ಳೆ ಘಮ ಪರಿಮಳ ಬರ್ತಾ ಇದೆ. ಸೊ ಈಗ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಈಗ ಸಾಸಿವೆ ಆಮೇಲೆ ಮೆಂತ್ಯ ಹುರ್ಕೊಳ್ಳೋಣ. ಒಂದು 1/2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸೊ ಅದು ಬಿಸಿ ಆದಮೇಲೆ ಇದು ಸಾಸಿವೆ ಆಮೇಲೆ ಮೆಂತ್ಯ ಹುರ್ಕೊಳ್ಳೋಣ. ಸೊ ಸಾಸಿವೆ ಹಾಕ್ತಾಯಿದ್ದೀನಿ. ಸೊ ಆಮೇಲೆ ಮೆಂತ್ಯನೂ ಸೇರಿಸ್ತಾ ಇದ್ದೀನಿ. ಇದೇನು ತುಂಬ ಕಪ್ಪೇನು ಮಾಡೋದು ಬೇಡ, ಅದು ಪಟ ಅಂತ ಶಬ್ದ ಬರುತ್ತೆ. ಅಷ್ಟು ಬಂದರೆ ಸಾಕು, ಅಷ್ಟಾದರೆ ಸಾಕು. ನೋಡಿ, ಒಂದು 2 ನಿಮಿಷ ಆಗಿದೆ. ಈಗ ಇದನ್ನು ತೆಗೆಯೋಣ. ಸಾಸಿವೆನೂ ಮೆಂತ್ಯ ತೆಗೆದಿದ್ದೀನಿ. ಸೊ ಈಗ ಮೆಣಸು, ಜೀರಿಗೆ, ಮೆಣಸು ಹಾಕ್ತಾಯಿದ್ದೀನಿ. ಸೊ ಜೀರಿಗೆ ಆಮೇಲೆ ಚಕ್ಕೆ, ಲವಂಗ, ಸೊ ಇದೆಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಸೇರಿಸೋಣ. ಸೊ 1
ನಿಮಿಷ ಆಗಿದೆ. ಈಗ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸೊ ಇದು ಎಲ್ಲ ಚೆನ್ನಾಗಿ ಡ್ರೈ ಅಪ್ ಆಗಬೇಕು, ಕರ್ಬೇವಿನ ಸೊಪ್ಪು ಎಲ್ಲ. ಸೊ ನೋಡಿ 3-4 ನಿಮಿಷ ಆಗಿದೆ. ಸೊ ಇದು ಸಾಕು. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಸೊ ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬಿಸಿ ಇದೆಯಲ್ಲ, ಇವಾಗಲೇ ನಾನು ಒಂದು ದೊಡ್ಡ ಸ್ಪೂನ್ 2 ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಸೊ ಬಿಸಿಯಲ್ಲೇ ಅದು ಎಷ್ಟು ಬಿಸಿ ಆಗುತ್ತೋ ಅಷ್ಟೇ ಸಾಕು. ಆಮೇಲೆ ಸ್ವಲ್ಪ ಇಂಗು ಕೂಡ ಇವಾಗ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಈಗ ಮಿಕ್ಸ್ ಮಾಡೋಣ. ಸೊ ಇದೆಲ್ಲ ತಣ್ಣಗಾಗ್ಬಿಟ್ಟು ಆಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಹುರ್ಕೊಂಡಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಆರಕ್ಕೆ ಬಿಡೋಣ. ಸೊ ಆರಿದ್ಮೇಲೆ ಇದನ್ನು ಏರ್ ಟೈಟ್ ಬಾಕ್ಸ್ಗಳಲ್ಲಿ ಹಾಕಿ ಎತ್ತಿಟ್ಕೊಬೋದು. ಸೊ ನಾನು ಹುರಿಯುವಾಗ ಅಥವಾ ರುಬ್ಬುವಾಗ ಒಣ ಕೊಬ್ಬರಿ ಏನೂ ಹಾಕ್ಕೊಂಡಿಲ್ಲ. ಸೊ ನಾನು ಯೂಶಲಿ ಬಿಸಿಬೇಳೆಭಾತ್ ಮಾಡೋ ದಿನ ಫ್ರೆಶ್ ತೆಂಗಿನಕಾಯಿನೇ ಹಾಕ್ಕೊತೀನಿ. ಸೊ ಕೊಬ್ಬರಿ ಎಲ್ಲ ಹಾಕಿದ್ರೆ ತುಂಬ ದಿನ ಇಟ್ಕೊಳಕ್ಕಾಗಲ್ಲ, ಅದು ಸ್ವಲ್ಪ ಮೂಗು ವಾಸನೆ ಬಂದುಬಿಡುತ್ತೆ. ಬೇಕ್ ಯೂಸ್ ಮಾಡೋದಾದರೆ ಹಾಕ್ಕೊಬೋದು. ಸೊ ಇದನ್ನು ತುಂಬ ವರ್ಷಕ್ಕೆ ಮುಂಚೆ ಈ ರೆಸಿಪಿನ ನನಗೆ ನನ್ನ ಫ್ರೆಂಡ್ ಗೀತಾ ಅನ್ನೋರು ಹೇಳ್ಕೊಟ್ಟಿದ್ದು. ಸೊ ಥ್ಯಾಂಕ್ಸ್ ಗೀತಾ. ನಾನು 20 ಇಯರ್ಸಿಂದ ಇದೇ ರೆಸಿಪಿ ಫಾಲೋ ಮಾಡೋದು. ಸೊ ಯಾವಾಗ ನಾನು ಬಿಸಿಬೇಳೆಭಾತ್ ಮಾಡೋವಾಗಲೂ ನಿಮ್ಮನ್ನು ತುಂಬ ನೆನೆಸ್ಕೊತೀನಿ. ಸೊ ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಐ ಹೋಪ್ ಬೇರೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಐಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ಯುವರ್ ಕ್ವೆಶನ್ಸ್. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್. ಬಾಯ್.